ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಅಧಿಕಾರ ಕಲಹದಲ್ಲಿ ಬೇಯುತ್ತಿದೆ ಕಾಂಗ್ರೆಸ್. ರಾಹುಲ್ ಭೇಟಿಯಾಗಲು ಡಿಕೆಶಿ ಸರ್ಕಸ್. ಅವಕಾಶ ಸಿಗದೆ ಇವತ್ತೇ ರಾಜ್ಯಕ್ಕೆ ವಾಪಸ್. ಕಾಂಗ್ರೆಸ್ ಹೈಕಮಾಂಡ್ ಅಲ್ಲೂ ತೀವ್ರಗೊಂಡ ಕದನ. ಪ್ರಿಯಾಂಕಾ ಪ್ರಧಾನಿ ಅಭ್ಯರ್ಥಿ ಮಾಡೋದಕ್ಕೆ ಆಪ್ತರ ಯತ್ನ. ರಾಜಕೀಯಕ್ಕೆ ಧುಮುಕಲು ವಾದ್ರಾ ತೀರ್ಮಾನ. ಅಕ್ಷರಶಃ ಧಗಧಗಿಸ್ತಾ ಇದೆ ಬಾಂಗ್ಲಾದೇಶ್. ಯೂನುಸ್ ವಿರುದ್ಧ ಆದಿ ಕುಟುಂಬದ ಆಕ್ರೋಶ. ಬಂಗಾಳದಲ್ಲಿ ಹಿಂದೂಗಳ ವಿರುದ್ಧ ದೀದಿ ಪೊಲೀಸರ ಸಂಘರ್ಷ. ಜಮೀರ್ ಆಪ್ತ ಸಹಾಯಕನಿಗೆ ಲೋಕಾಯುಕ್ತ ಚಮಕ್. ಅಕ್ರಮ ಆಸ್ತಿ ಗಳಿಕೆ ಆರೋಪದಲ್ಲಿ ರೇಡ್ ಶಾಟ್. ಮನೆ ಕೋಟಿ ಕೋಟಿ ಆಸ್ತಿ ಲಾಕ್. ಸ್ಯಾಂಡಲ್ವುಡ್ನಲ್ಲಿ ತಾರಕಕ್ಕೇರಿದ ಸ್ಟಾರ್ ವಾರ್. ದರ್ಶನ್ ಜೊತೆ ಜಗಳ ತಂದಿಟ್ಟವರಿಗೆ ಸುದೀಪ್ ಕೌಂಟರ್. ಅತ್ತ ಪೊಲೀಸರಿಗೆ ವಿಜಯಲಕ್ಷ್ಮಿ ದೂರು. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಕಲಹ ತಾರಕಕ್ಕೇರಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಭಾರೀ ಕಸರತ್ತನ್ನ ನಡೆಸಿದರು. ಈ ಕಡೆ ಸಿದ್ದರಾಮಯ್ಯ ಕೂಡ ಕುತ್ಕೊಂಡಲ್ಲೇ ಎಲ್ಲಾ ರೀತಿಯ ಆಟಗಳನ್ನ ಆಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಭೇಟಿಯಾದರೆ ಭರವಸೆ ಸಿಗಬಹುದು, ಅಭಯ ಸಿಗಬಹುದು ಅನ್ನುವಂತ ಲೆಕ್ಕಾಚಾರ. ಆದರೆ ಡಿಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಮಾತ್ರ ಭೇಟಿ ಆಗ್ತಾನೇ ಇಲ್ಲ. ಇದು ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದೆ. ಏನೇನ್ ನಡೀತು ಇವತ್ತು ಬನ್ನಿ ನೋಡೋಣ. ದೆಹಲಿಯಲ್ಲಿ ಡಿಕೆಶಿಗೆ ಸಿಗುತ್ತಾ ರಾಹುಲ್ ದರ್ಶನ. ಕೊನೆಗೂ ಸಂಕ್ರಾಂತಿ ಆಗುತ್ತಾ ಎಂಬ ಕುತೂಹಲ. ಹೊಸ ವರ್ಷ ಸಮೀಪಿಸುತ್ತಿದೆ. ರಾಜ್ಯ ರಾಜಕೀಯದಲ್ಲಿ ಹೊಸ ಅಲೆ ಏಳುತ್ತಾ ಎಂಬ ಕುತೂಹಲ ಮೂಡಿದೆ. ವರ್ಷಾಂತ್ಯಕ್ಕೆ ಕ್ರಾಂತಿ ಆಗುತ್ತಾ ಅನ್ನೋ ಕೌತುಕ ಕೂಡ ಕಾಡಿದೆ. ಇದರ ಮಧ್ಯೆ ಇಂದ್ರಪ್ರಸ್ಥದತ್ತ ಕನಕಾಧಿಪತಿ ಇಟ್ಟಿರೋ ಹೆಜ್ಜೆ 100 ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಕಣ್ಮುಂದೆ ಗದ್ದುಗೆ ಗುದ್ದಾಟ ನಡೀತಿದ್ರೂ ರಾಹುಲ್ ಗಾಂಧಿಯ ಮೌನ ಅಚ್ಚರಿ ಮೂಡಿಸಿದೆ. ಇದು ಸರ್ಕಾರವನ್ನ ಆಡಿಕೊಳ್ಳೋ ಬಿಜೆಪಿಗೆ ಆಹಾರ ಆಗಿದೆ. ಮುಖ್ಯಮಂತ್ರಿ ಗಾದಿ ಗುದ್ದಾಟ, ಡಿಕೆಶಿ ದೆಹಲಿ ಯಾತ್ರೆ. ಕನಕಪುರ ಕಲಿಗೆ ಆಗುತ್ತಾ ರಾಹುಲ್ ಗಾಂಧಿ ದರ್ಶನ. ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಪಂಚವಾರ್ಷಿಕ ಯೋಜನೆ ಹಾಕಿಕೊಂಡಿದ್ದಾರೆ. ಸದನದಲ್ಲೂ ಇದನ್ನೇ ಸ್ಟ್ರಾಂಗ್ ಆಗಿ ಸ್ಮರಿಸಿದ್ದಾರೆ. ಇದನ್ನೆಲ್ಲ ಕೇಳಿ ಸೈಲೆಂಟ್ ಆಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಡೆಲ್ಲಿ ಯಾತ್ರೆ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ದಂಡ ಹೊಡೆದು ಸಿಎಂ ಹುದ್ದೆಗೇರೋ ಸರ್ಕಸ್ ಮಾಡಲು ಮುಂದಾಗಿದ್ದಾರೆ. ಆದರೆ ಕಳೆದ ಹಲವು ದಿನಗಳಿಂದ ಡಿಕೆಶಿ ಡೆಲ್ಲಿ ಫ್ಲೈಟ್ ಹತ್ತಿ ಹೋದ್ರೂ ಕಿಮ್ಮತ್ತಿಲ್ಲದಂತಾಗಿದೆ. ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗದೆ ವಾಪಸ್ ಬರೋದೇ ವ್ಯಥೆಯಾಗಿದೆ. ಈ ಬಾರಿಯಾದರೂ ರಾಹುಲ್ ಗಾಂಧಿಯ ಭೇಟಿ ಆಗಬಹುದು ಎಂಬ ಭರವಸೆಯಲ್ಲಿ ರಣಬೇಟೆಗಾರ ಠಿಕಾಣಿ ಹೂಡಿದ್ದಾರೆ. ಕಳೆದ 3-4 ತಿಂಗಳಿನಿಂದ ವರುಣಾಧಿಪತಿ ಕನಕಾಧಿಪತಿ ಮಧ್ಯೆ ಗದ್ದುಗೆ ಗುದ್ದಾಟ ಮಿತಿಮೀರಿದೆ. ಇಷ್ಟಾದರೂ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡದೆ ಮೌನಕ್ಕೆ ಜಾರಿದ್ದಾರೆ. ಅದರಲ್ಲೂ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಈ ಬಗ್ಗೆ ಕ್ಯಾರೆ ಎನ್ನದೆ ಕದನ ಕೌತುಕವನ್ನ ನೋಡ್ತಾ ಮೌನಕ್ಕೆ ಜಾರಿದ್ದಾರೆ. ಡಿಕೆಶಿ ಭೇಟಿಗೆ ಅವಕಾಶವನ್ನ ನೀಡದೆ ದೂರ ಇಟ್ಟಿದ್ದಾರೆ. ಇತ್ತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಹೇಳೋದು ಏನೂ ಇಲ್ಲ ಅಂತ ಕೈ ಮುಗಿದಿದ್ದಾರೆ. ಮುಖ್ಯಮಂತ್ರಿ ಗಾದಿಗಾಗಿ ಕಾಂಗ್ರೆಸ್ನಲ್ಲಿ ನಡೀತಿರೋ ಅಂತಃಕಲಹ ವರ್ಷಾಂತ್ಯದಲ್ಲಿ ಮತ್ತಷ್ಟು ಹೆಚ್ಚಾಗಿದೆ. ಸಂಕ್ರಾಂತಿಗೆ ಸಂಕ್ರಾಂತಿ ಆಗಬಹುದಾ ಎಂಬ ಕೌತುಕ ಕಾಡಿದೆ. ಇದೆಲ್ಲದರ ಮಧ್ಯೆ ಹೈಕಮಾಂಡ್ ನಾಯಕರು ಮೌನ ಮುರಿಯುತ್ತಾರಾ? ಡಿಕೆಶಿ ಸಿಎಂ ಜೊತೆ ಮಾತನಾಡುತ್ತಾರಾ ಅನ್ನೋದೇ $1 ಮಿಲಿಯನ್ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಬೇಕು, ಸಿಎಂ ಚೇರ್ ವಿಚಾರವಾಗಿ ಮಾತಾಡಬೇಕು ಅಂತ ಬಹಳ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ.
ಆದರೆ ಅವರು ಅನ್ಕೊಂಡ ರೀತಿಯಲ್ಲಿ ದೆಹಲಿಯಲ್ಲಿ ಯಾವ ಚಮತ್ಕಾರವೂ ಕೂಡ ನಡೀತಾ ಇಲ್ಲ. ಸುತಾರಾಮ್ ಡಿಕೆ ಶಿವಕುಮಾರ್ ಅವರ ಭೇಟಿಗೆ ರಾಹುಲ್ ಗಾಂಧಿ ಅವರು ಒಪ್ತಾ ಇಲ್ಲ. ದೆಹಲಿಗೆ ಬಂದಾಗ ಖಾಸಗಿ ಭೇಟಿಗೆ ರಾಹುಲ್ ಗಾಂಧಿ ಅವರು ಸಿಕ್ಕಿರಲಿಲ್ಲ. ಇದರ ಮಧ್ಯೆ ಮತ್ತೆ ರಾಹುಲ್ ಗಾಂಧಿ ಭೇಟಿಗೆ ಡಿಕೆ ಶಿವಕುಮಾರ್ ಅವರ ಕಸರತ್ತು ಎಲ್ಲಾ ರೀತಿಯಿಂದನೂ ಕೂಡ ಮುಂದುವರೆದಿದೆ. ಹೆಂಗಾದ್ರೂ ಮಾಡಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಲೇಬೇಕು ಅನ್ನುವಂತ ಹಠ ಡಿಕೆ ಶಿವಕುಮಾರ್ ಅವರಿಗೆ. ಸಿದ್ದರಾಮಯ್ಯ ಅವರಿಗೆ ಈಸಿಯಾಗಿ ಸಿಕ್ಬಿಡ್ತಾರೆ ರಾಹುಲ್ ಗಾಂಧಿ ಅವರು. ಅದು ಬಿಹಾರ ಚುನಾವಣೆಯ ಈಸಿ ಸ್ಕೆಡ್ಯೂಲ್ ಇರಲಿ, ಮತ್ತೊಂದಿರಲಿ, ಏನಾದ್ರೂ ಇರಲಿ, ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಭೇಟಿ ಆಗಬೇಕು ಅಂತಂದ್ರೆ ಕ್ಷಣಾರ್ಧದಲ್ಲಿ ಸಾಧ್ಯ ಆಗುತ್ತೆ. ಆದ್ರೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ ರಾಹುಲ್ ಗಾಂಧಿ ಭೇಟಿ ಆಗ್ತಾನೆ ಇಲ್ಲ. ಯಾಕೆ ಹಿಂಗಾಗ್ತಾ ಇದೆ? ನಾಯಕತ್ವ ಗೊಂದಲದಿಂದ ಅಂತರವನ್ನ ಕಾಯ್ದುಕೊಂಡಿದ್ದ ಹೈಕಮಾಂಡ್, ಅದರಲ್ಲಿ ರಾಹುಲ್ ಗಾಂಧಿ. ನಾಯಕತ್ವದ ಗೊಂದಲದ ವಿಚಾರ ನಮ್ಮ ಹತ್ರ ಬರೋದೇ ಬೇಡ ಅನ್ನುವಂತ ಲೆಕ್ಕಾಚಾರವಾ, ಅಥವಾ ಸಿದ್ದರಾಮಯ್ಯ ಅವರು ಮುಂದುವರಿಲಿ ಈ ರೀತಿಯ ಒಂದು ಸಂದೇಶವನ್ನ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಆಗಲಿಲ್ಲ ಅನ್ನೋದರ ಮೂಲಕ ಕೊಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ಮೆಸೇಜ್. ಇದರ ಜೊತೆಗೆ ನೀವೇ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ಈಗಾಗಲೇ ಖರ್ಗೆ ಅವರು ಕೈ ಎತ್ತಿ ಆಗಿದೆ, ಎಐಸಿಸಿ ಅಧ್ಯಕ್ಷ. ಇನ್ನ ಒಂದು ಭರವಸೆ ಏನು ಡಿಕೆ ಶಿವಕುಮಾರ್ ಅವರಿಗೆ, ತನ್ನ ಬೆನ್ನಿಗೆ ರಾಹುಲ್ ಗಾಂಧಿ ಅವರು ನಿಲ್ತಾರೆ ಅನ್ನುವಂತ ಲೆಕ್ಕಾಚಾರ. ಆದ್ರೆ ಅದೇ ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾನೆ ಇಲ್ಲ. ಇನ್ನು ಯಾವ ಆಧಾರದ ಮೇಲೆ ಈ ಲೆಕ್ಕಾಚಾರ, ಈ ವಿಶ್ವಾಸ ಗೊತ್ತಾಗ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ಒಂದು ಸಾರಿ ಸಿಕ್ಕರೂ ಕೂಡ ಒಂದೇ ಒಂದು ಬೇಡಿಕೆಯನ್ನ ಡಿಕೆ ಶಿವಕುಮಾರ್ ಅವರು ಇಡ್ಲಿಕ್ಕಿದ್ದಾರೆ. ಆ ಬೇಡಿಕೆ ಸಿದ್ದರಾಮಯ್ಯ ನನ್ನ ಜೊತೆಗೆ ಸಭೆ ಮಾಡಬೇಕು ಅಂತ, ಜೊತೆಗೆ ಚೇರ್ ಕೊಡಿಸಿ ಅಂತ. ನಿಮ್ಮ ಸಮಕ್ಷಮ ನನ್ನ ಸಿದ್ದರಾಮಯ್ಯ ಅವರ ಮೀಟಿಂಗ್ ಮಾಡಿಸಿ ಒಂದ್ಸರಿ ಅಂತ ಹೇಳಿ. ಈಗಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಎರಡೆರಡು ಸಾರಿ ಮುಖಾಮುಖಿಯಾಗಿದ್ದಾರೆ ಸಿಎಂ ಡಿಸಿಎಂ. ಆದರೆ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇಬ್ರು ಸಭೆ ಮಾಡಬೇಕು. ಇದು ಈಗ ಸದ್ಯಕ್ಕೆ ಇವರ ಲೆಕ್ಕಾಚಾರ. ರಾಹುಲ್ ಜೊತೆಗೆ ಅಧಿಕಾರ ಒಪ್ಪಂದದ ಬಗ್ಗೆ ಚರ್ಚೆಗೆ ಡಿಕೆಶಿ ಕಾತರರಾಗಿದ್ದಾರೆ. ರಾಜ್ಯದ ಬಗ್ಗೆ ಗಮನ ಹರಿಸಿ ಅಂತ ಮನವಿಯನ್ನ ಮಾಡಿಕೊಳ್ಳಿಕ್ಕಿದ್ದಾರೆ. ಈಗಾಗಲೇ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಸೇರಿ ಸಿಎಂ ಆಪ್ತರನ್ನ ಭೇಟಿಯಾಗುವ ಕೆಲಸ ಡಿಕೆ ಶಿವಕುಮಾರ್ ಅವರಿಂದ ಆಗಿದೆ. ಜಮೀರ್ ಅಹಮದ್, ಎಂಬಿ ಪಾಟೀಲ್ ಅವರನ್ನೂ ಭೇಟಿಯಾಗಿದ್ದಾರೆ. ಅವರ ಅಭಿಪ್ರಾಯವನ್ನ ರಾಹುಲ್ ಅವರ ಗಮನಕ್ಕೆ ತರೋದಕ್ಕೆ ಡಿಕೆ ಶಿವಕುಮಾರ್ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಬೇಡಿಕೆಗೆ ರಾಹುಲ್ ಗಾಂಧಿ ಏನ್ ಹೇಳ್ತಾರೆ ಅನ್ನೋದೇ ಸದ್ಯಕ್ಕಿನ ಕುತೂಹಲ. ರಾಹುಲ್ ಗಾಂಧಿ ಮಾತ್ರ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾನೆ ಇಲ್ಲ, ಅವಾಯ್ಡ್ ಮಾಡ್ತಾ ಇದ್ದಾರಾ? ಪಿಸಿಸಿ ಪ್ರೆಸಿಡೆಂಟ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ಏನ್ ಕಾರಣ? ಈ ಕಡೆ ಡಿಕೆ ಶಿವಕುಮಾರ್ ನೋಡಿದ್ರೆ ರಾಹುಲ್ ಗಾಂಧಿ ಅವರ ಮೇಲೆ ಭಾರೀ ಭರವಸೆಯನ್ನ ಇಟ್ಕೊಂಡು ಕೂತಿದ್ದಾರೆ, ನಿರೀಕ್ಷೆ ಇದೆ. ಆ ನಿರೀಕ್ಷೆಗಳೆಲ್ಲವೂ ಕೂಡ ಹುಸಿಯಾಗ್ತಿದೆಯಾ? ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾ ಇಲ್ಲ, ಕಾರಣ ಸಿದ್ದರಾಮಯ್ಯ ಅವರೇ ಮುಂದುವರಿಲಿ ಅನ್ನುವಂತ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದಾರಾ? ಎಷ್ಟು ಸಾರಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅಂತ ಡಿಕೆ ಶಿವಕುಮಾರ್ ಹೋಗಿದ್ದಾರೋ ಬರಿಗೈಯಲ್ಲೇ ವಾಪಸ್ ಆಗಿದ್ದಾರೆ. ಇದು ಯಾವ ರೀತಿಯ ಮೆಸೇಜ್ ಕೊಡುತ್ತೆ? ಇದೂ ಕೂಡ ಅವರಿಗೆ ಟೆನ್ಷನ್ ಕಾಡ್ತಾ ಇದೆ. ಸಿದ್ದರಾಮಯ್ಯ ಈಸಿಯಾಗಿ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಬರ್ತಾ ಇದ್ದಾರೆ. ನಾನ್ ನೋಡಿದ್ರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ಬೇಕು ಅಂತ ಹೋಗ್ತೀನಿ, ಆದ್ರೆ ಭೇಟಿ ಆಗ್ತಾನೆ ಇಲ್ಲ. ಇದು ಯಾವ ರೀತಿಯ ಮೆಸೇಜ್ ಕನ್ವೆ ಆಗುತ್ತೆ ನಮ್ಮ ಕಾರ್ಯಕರ್ತರಿಗೆ, ರಾಜ್ಯದಲ್ಲಿನ ಜನರಿಗೆ, ವಿಪಕ್ಷದವರಿಗೆ? ಡಿಕೆ ಶಿವಕುಮಾರ್ ಆತ ಇಷ್ಟೇ ಅನ್ನೋ ರೀತಿಯ ಮೆಸೇಜ್ ಪಾಸ್ ಆಗ್ಬಿಡುತ್ತಾನಂತ ಭಯ ಸ್ವತಃ ಡಿಕೆ ಶಿವಕುಮಾರ್ ಅವರನ್ನು ಕಾಡ್ತಾ ಇದೆ. ಹಿಂಗಾಗಿ ಈ ರೀತಿಯ ಲೆಕ್ಕಾಚಾರ, ಸರ್ಕಸ್ ಆಗ್ತಾ ಇದೆ. ಇನ್ನು ನೆಕ್ಸ್ಟ್, ಪವರ್ ಶೇರಿಂಗ್ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವೈರಾಗ್ಯದ ಮಾತುಗಳನ್ನು ಆಡಿಬಿಟ್ಟಿದ್ದಾರೆ ದಿಢೀರಂತ. ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಅಂಗಳಕ್ಕೆ ಚೆಂಡು ಎಸೆದ್ರೆ ಡಿಕೆಶಿ ನಾನು ಹೈಕಮಾಂಡ್ನವರಿಗೆ ತೊಂದರೆ ಕೊಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ನಾನು ರಾಹುಲ್ ಗಾಂಧಿಗೆ ತೊಂದರೆ ಕೊಡೋದಕ್ಕೆ ಬಯಸೋದಿಲ್ಲ, ನಾನು ಪಕ್ಷದ ಕಾರ್ಯಕರ್ತನಾಗಿಯೇ ಇರ್ತೀನಿ, ನನಗೆ ಯಾವುದೇ ಹುದ್ದೆಗಳು ಪಾರ್ಟಿಯಲ್ಲಿ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಕುರ್ಚಿಗಾಗಿ ಗುದ್ದಾಡುವಂತಹ ನಾಯಕರುಗಳು ದಿಢೀರಂತ ವೈರಾಗ್ಯದ ಮಾತುಗಳನ್ನು ಆಡಿದ್ ಯಾಕೆ? ಯಾವ ಸಂದರ್ಭ? ನೀವೇ ನೋಡಿ. Than any position in the party. That is permanent for me. From 1980 I am a party worker.
Until today, I'm continuing to be 45 years. Then any position in the party that is permanent for me. From 1980, I'm a party worker. Until today, I'm continuing to be 45 years. ನೋಡಿ, ಅಧಿಕಾರ ಬರೋದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಹೇಳುವಂತದ್ದು ಇದನ್ನೇ. ನಾನು ಪಾರ್ಟಿಯ ಶಿಸ್ತಿನ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತ, ಅಧಿಕಾರಕ್ಕಾಗಿ ರಾಜಕಾರಣಕ್ಕೆ ಬಂದವನಲ್ಲ, ನಾನು ಕಾರ್ಯಕರ್ತನಾಗಿಯೇ ಕೆಲಸ ಮಾಡ್ತೀನಿ ಅಂತ ಹೇಳಿ. ಪಕ್ಷದ ವರಿಷ್ಠರು ಯಾರಾದ್ರೂ ಬಂದು ನೀವು ಮಂತ್ರಿಯಾಗಿ, ನೀವು ಈ ಜವಾಬ್ದಾರಿಯನ್ನ ತಗೊಳ್ಳಿ, ನೀವು ಮುಖ್ಯಮಂತ್ರಿಯಾಗಿ ಅಂತ ಹೇಳಿದಾಗ ಇಲ್ಲ ನಾನು ಅಧಿಕಾರ ಒಲ್ಲೆ, ನನಗೆ ಕಾರ್ಯಕರ್ತ ಹುದ್ದೆನೇ ಸಾಕು ಅಂತ ಹೇಳಿದರೆ ಅದು ನಿಜವಾದ ರಾಜಕಾರಣ. ಸುಮ್ಮನೆ ಏನೋ ಒಂದು ವಿಚಾರವನ್ನ ಹೇಳೋದು. ಎಷ್ಟು ಜನ ರಾಜಕಾರಣಿಗಳ ಬಾಯಲ್ಲಿ ನಾವು ಈ ಮಾತನ್ನ ಕೇಳಿಲ್ಲ? ಎಷ್ಟು ಜನ ರಾಜಕಾರಣಿಗಳು ಈ ರೀತಿ ಮಾತಾಡಿಲ್ಲ? ನಾನು ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತ, ನನಗೆ ಅಧಿಕಾರ ಬೇಕಾಗಿಲ್ಲ, ನಮ್ಮದು ಶಿಸ್ತಿನ ಪಕ್ಷ, ಹಿಂಗ್ ಹೇಳಿದವರೆಲ್ಲರೂ ಮಂತ್ರಿಯಾಗಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಕೂಡ ನನಗೆ ಹುದ್ದೆ ಬೇಡ ಅಂತ ಹೇಳ್ತಿದ್ದಾರೆ. ಕುರ್ಚಿ ಕಿತ್ತಾಟ ತಾರಕಕ್ಕೇರಿದೆ. ಇವರೇ ಗುಟ್ಟಿನ ಮಾತು ರಟ್ಟು ಮಾಡಲ್ಲ, ಬಹಿರಂಗಗೊಳಿಸಿಲ್ಲ ಅಂತ ಎಲ್ಲಾ ಹೇಳಿದವರು ಈಗ ನನಗೆ ಪಾರ್ಟಿಯಲ್ಲಿ ಯಾವುದೇ ಹುದ್ದೆ ಬೇಕಾಗಿಲ್ಲ, ನಾನು ಸಾಮಾನ್ಯ ಕಾರ್ಯಕರ್ತ, ಅದೇ ಮುಂದುವರಿಯುತ್ತೆ ಅಂತ ಹೇಳಿದ್ರೆ ಇದನ್ನ ಹೆಂಗ್ ನಂಬಬೇಕು ಅನ್ನುವಂಥದ್ದು ಈಗ ಗೊಂದಲ. ಸದ್ಯ ದೆಹಲಿಯಲ್ಲೇ ಠಿಕಾಣಿಯನ್ನ ಹೂಡಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ಅಧಿವೇಶನದ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ರು. ರಾಹುಲ್ ಗಾಂಧಿ ಭೇಟಿಗೆ ಡಿ ಕೆ ಶಿವಕುಮಾರ್ ಕಾಯುತ್ತಿದ್ದಾರೆ, ಆದ್ರೆ ಭೇಟಿ ಆಗ್ತಾ ಇಲ್ಲ. ಸದ್ಯ ವಿದೇಶದಿಂದ ವಾಪಸ್ಸಾಗಿದ್ದಾರೆ ರಾಹುಲ್ ಗಾಂಧಿ ಅವರು. ಈವರೆಗೂ ಹೈಕಮಾಂಡ್ ಭೇಟಿಗೆ ಅವಕಾಶವನ್ನ ಡಿ ಕೆ ಶಿವಕುಮಾರ್ ಕೇಳಿಲ್ಲ. ರಾಹುಲ್ ಗಾಂಧಿ ಭೇಟಿಗಾಗಿ ವೇಣುಗೋಪಾಲ್ ಸುರ್ಜೇವಾಲಾ ಮೂಲಕ ಲಾಬಿ ನಡೆಸುವಂತ ಕೆಲಸ ಆಗುತ್ತೆ. ಡಿಸೆಂಬರ್ 27ನೇ ತಾರೀಕಿನ ಸಿಡಬ್ಲ್ಯೂಸಿ ಮೀಟಿಂಗ್ನಲ್ಲಿ ಹೈಕಮಾಂಡ್ ಚರ್ಚೆ ಮಾಡಬಹುದು ಈ ಎಲ್ಲಾ ವಿಚಾರಗಳ ಬಗ್ಗೆ. ಅವತ್ತೇ ಸಿಎಂ ಸ್ಥಾನ ನಿರ್ಧಾರ ಆಗಲಿ ಅನ್ನುವಂತ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ನಡೆಸ್ತಾ ಇದ್ದಾರಾ? ಅಹಿಂದ ಅಸ್ತ್ರ ಹೂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಅಹಿಂದ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಇಲ್ಲಿ ಏನೇ ಪ್ರಯತ್ನಗಳನ್ನ ಮಾಡಿದ್ರು ಅಲ್ಲಿ ಅಹಿಂದ ಬ್ರಹ್ಮಾಸ್ತ್ರವನ್ನ ಇಟ್ಕೊಂಡು ಸಿದ್ದರಾಮಯ್ಯ ಕೂತಿದ್ದಾರೆ. ಜನವರಿ 2ನೇ ವಾರದಲ್ಲಿ ಅಹಿಂದ ಸಮಾವೇಶ ನಡೆದರೆ ಮತ್ತೆ ಹಿನ್ನಡೆ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ. ಯಾಕೆ? ಅಲ್ಲಿ ಕೇವಲ ಸಮಾವೇಶ ಅಲ್ಲ, ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನ, ಹೈಕಮಾಂಡ್ಗೆ ನೇರವಾದಂತಹ ಒಂದು ಸಂದೇಶ. ನೋಡಿ, ನಮ್ಮ ಜೊತೆಗೆ ಎಷ್ಟು ಜನ ಇದ್ದಾರೆ, ನಮ್ಮ ಶಕ್ತಿ ಏನು ಅಂತ ತೋರಿಸುವ ಕೆಲಸ ಆಗುತ್ತೆ. ಸಿದ್ದರಾಮಯ್ಯ ತವರು ಮೈಸೂರಿನಲ್ಲೇ ಸಮಾವೇಶಕ್ಕೆ ಅಹಿಂದ ಸಮುದಾಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಅಹಿಂದ ಸಮಾವೇಶಕ್ಕೆ ಪೂರ್ವಭಾವಿಯಾಗಿ ಸಭೆಯೂ ನಡೆದಿದೆ ಇವತ್ತು. ಸಿದ್ದರಾಮಯ್ಯ ಸಿಎಂ ಕುರ್ಚಿ ಬಿಡದಂತೆ ತೀವ್ರ ಒತ್ತಡವನ್ನ ಇವರೆಲ್ಲರೂ ಸೇರಿ ಹಾಕ್ತಾ ಇದ್ದಾರೆ. ಪೂರ್ಣಾವಧಿ ಸಿಎಂ ಅಂತ ಘೋಷಣೆ ಮಾಡಿ ಅಂತ ಹೈಕಮಾಂಡ್ಗೂ ಇವರು ಆಗ್ರಹಿಸುವ ಕೆಲಸವನ್ನ ಮಾಡುತ್ತಾರೆ. ಇವೆಲ್ಲವೂ ಆದ್ರೆ ಏನ್ ಕತೆ ಅಂತ ಡಿ ಕೆ ಶಿವಕುಮಾರ್ ಅವರು ಇವರು ರಣತಂತ್ರವನ್ನ ಹೂಡ್ತಾರೆ, ಆ ಮಾತು ಬೇರೆ. ರಾಜಕೀಯದಲ್ಲಿ ಇವೆಲ್ಲವೂ ಸಾಮಾನ್ಯ. ಹಿಂಗ್ ಮಾಡೋರೇ ರಾಜಕಾರಣದಲ್ಲಿ ಗಟ್ಟಿಯಾಗಿ ಉಳಿಯೋದು, ಇಲ್ಲ ಅಂದ್ರೆ ಮನೆ ಹೋಗ್ಬೇಕು ಸುಮ್ಮನೆ ಅಷ್ಟೇ. ಸೊ ಇನ್ನೂ ಏನೇನ್ ನಡೆಯುತ್ತೆ ಬೆಳವಣಿಗೆ ಕುರ್ಚಿ ವಿಚಾರವಾಗಿ ನೋಡ್ತಾ ಹೋಗೋಣ. ಇನ್ನು ನೆಕ್ಸ್ಟ್, ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ದೊಡ್ಡ ಬೆಳವಣಿಗೆ ನಡೆದು ಹೋಗ್ಬಿಡುತ್ತಾ ಅನ್ನುವಂತಹ ಚರ್ಚೆಗಳೀಗ ಆಗ್ತಾ ಇದೆ. ರಾಹುಲ್ ಗಾಂಧಿ, ಈ ರಾಹುಲ್ ಗಾಂಧಿ ಅವರನ್ನ ಪಕ್ಕಕ್ಕೆ ಸರಿಸಿದರೆ ಕಾಂಗ್ರೆಸ್ ಪಾರ್ಟಿಯನ್ನ ಮುನ್ನಡೆಸಿಕೊಂಡು ಹೋಗೋದಕ್ಕೆ ಕಾಂಗ್ರೆಸ್ ಪಾರ್ಟಿಯ ಕೆಲವರು ಇನ್ನೊಬ್ಬರ ಹೆಸರನ್ನ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಸಾಕು ನಮಗೆ, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ 95 ಸೋಲುಗಳನ್ನು ನಾವು ಕಂಡಿದ್ದೀವಿ, ಇನ್ನೂ ಎಷ್ಟು ಸೋಲು ನಮಗೆ ಬೇಡ, ರಾಹುಲ್ ಗಾಂಧಿ ಬೇಡ, ಬೇರೆ ಅವ್ರನ್ನ ಕರ್ಕೊಂಡ್ಬಂದು ಕೂರಿಸೋಣ ಅಂತ ಕೆಲವರು ಲಾಬಿ ಮಾಡ್ತಿದ್ದಾರೆ. ಹಾಗಿದ್ರೆ ಯಾರು? ರಾಹುಲ್ ಗಾಂಧಿ ಅವರನ್ನ ಬಿಟ್ರೆ ಕಾಂಗ್ರೆಸ್ ಅಲ್ಲಿ ಮತ್ತೆ ಯಾರಿದ್ದಾರೆ ನೋಡಿ ಈ ವರದಿಯನ್ನು. ರಾಹುಲ್
ರಾಹುಲ್ ಗಾಂಧಿಯನ್ನ ರೀಲಾಂಚ್ ಮಾಡಿ ಕಾಂಗ್ರೆಸ್ ಬೇಸತ್ತಿದೆ. ಕೆಲ ಬಿಜೆಪಿಗರಂತೂ ರಾಹುಲ್ ಗಾಂಧಿ ನಮ್ಮ ಏಜೆಂಟ್ ಅಂತ ಕಾಮಿಡಿ ಮಾಡ್ತಾರೆ. ಅದರಲ್ಲೂ ಕಳೆದ ಬಿಹಾರ ವಿಧಾನಸಭಾ ಚುನಾವಣೆ ವೇಳೆ ರಾಹುಲ್ ಗಾಂಧಿ ಬಿಹಾರ ಯಾತ್ರೆ ಮಾಡಿದ್ರು. ಬಿಹಾರದ 25 ಜಿಲ್ಲೆಗಳಲ್ಲಿ 110 ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಹುಲ್ ಗಾಂಧಿ ಯಾತ್ರೆ ಮಾಡಿದ್ರು. ಆದ್ರೆ ಅಷ್ಟು ಸ್ಥಾನಗಳಲ್ಲಿ ಪಕ್ಷ ಸೋತು ಸುಣ್ಣವಾಗಿತ್ತು. ರಾಹುಲ್ ರನ್ನೇ ಸೈಡ್ ಲೈನ್ ಮಾಡುತ್ತಾ ಕೈಪಡೆ. ಪ್ರಿಯಾಂಕಾ ವಾದ್ರಾ ಪರ ಕಾಂಗ್ರೆಸ್ಗೆ ಒಲವು. ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಸೋತು ಸುಣ್ಣವಾಗಿರೋ ಕಾಂಗ್ರೆಸ್ ಹೊಸ ನಾಯಕತ್ವದ ಕಡೆ ಮುಖ ಮಾಡುತ್ತಿರುವಂತೆ ಕಾಣ್ತಿದೆ. ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿಯನ್ನ ಪ್ರಧಾನಿಯಾಗಿ ಮಾಡೇ ಮಾಡ್ತೀವಿ, ಇಂದಿರಾ ಗಾಂಧಿಯಂತೆ ಹೇಗೆ ಸೇಡು ತೀರಿಸಿಕೊಳ್ಳುತ್ತಾರೆ ಅಂತ ನೋಡ್ತಾ ಇರಿ ಎಂದು ಕಾಂಗ್ರೆಸ್ ಸಂಸದ ಇಮ್ರಾನ್ ಮಸೂದ್ ಹೇಳಿದ್ದಾರೆ. प्रियंका गांधी प्रधानमंत्री हैं क्या? बना दीजिए प्रियंका गांधी को प्रधानमंत्री, देखिए इंदिरा जी की तरह कैसे जवाब देकर आएंगी. ಬಾಂಗ್ಲಾಗೆ ಪಾಠ ಕಲಿಸಲು ಪ್ರಿಯಾಂಕಾ ಬೇಕು. वो प्रियंका गांधी है, उसके नाम के आगे गांधी लगा हुआ है. वो इंदिरा गांधी की पोती है. पाकिस्तान को इलाज ऐसा किया था कि पाकिस्तान सदियों उस दर्द को नहीं भूल पाया. बनाइए प्रियंका गांधी को प्रधानमंत्री, देखिए फिर जवाब कैसा मिलता है. ಸಾಲು ಸೋಲುಗಳ ಬಳಿಕ ಕಾಂಗ್ರೆಸ್ನಲ್ಲಿ ಸಣ್ಣ ಬದಲಾವಣೆಯಾದರೂ ಅಚ್ಚರಿಯಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಪ್ರಿಯಾಂಕಾ ಗಾಂಧಿ ಅವರ ಹೆಸರು ಈಗ ಪ್ರಧಾನಿ ಹೆಸರಿಗೆ ಕೇಳಿ ಬರುತ್ತಿದೆ. ಅಂದರೆ ರಾಹುಲ್ ಗಾಂಧಿ ಅವರನ್ನ ನೋಡಿದ್ವಿ ನಾವು, ಇವರ ನೇತೃತ್ವದಲ್ಲಿ ಬರೀ ನಮಗೆ ಸೋಲೆ. ಪ್ರಿಯಾಂಕಾ ಗಾಂಧಿ ಅವರನ್ನ ಮುಂದೆ ಬಿಡೋಣ, ಅವರು ನಮ್ಮ ದೇಶದ ಪ್ರಧಾನಿ ಆಗ್ತಾರೆ ಎನ್ನುವಂತಹ ಭರವಸೆಯಲ್ಲಿ ಕಾಂಗ್ರೆಸ್ನ ಕೆಲವು ನಾಯಕರಿದ್ದಾರೆ. ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಸಾಲು ಸೋಲುಗಳಾಗ್ತಾ ಇದೆ. ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಬರೋಬ್ಬರಿ ಇಲ್ಲಿಯವರೆಗೂ 95 ಸೋಲುಗಳಾಗಿದೆ, ಮೊನ್ನೆಯ ಬಿಹಾರ್ ಎಲೆಕ್ಷನ್ ಅನ್ನ ಸೇರಿಸಿ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಅಲ್ಲಿ ಈಗ ವರ್ಚಸ್ಸಿನ ಲಡಾಯಿ ಶುರುವಾಗಿದೆ. ಭವಿಷ್ಯದ ಭಯ ಕಾಂಗ್ರೆಸ್ಸಿಗರನ್ನ ಕಾಡ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನ ಇಟ್ಕೊಂಡು ನಾವು ಚುನಾವಣೆ ಮಾಡಕ್ಕಾಗಲ್ಲ ಅಂತ ಕಾಂಗ್ರೆಸ್ಸಿಗರೇ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರೆ. ನಮ್ಮ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆ ಅಂತ ಹೇಳುವ ಕಾಂಗ್ರೆಸ್ನ ನಾಯಕರು ಗಮನಿಸಬೇಕಿದನ್ನ. ನಿಮ್ಮ ರಾಹುಲ್ ಗಾಂಧಿ ಅವರನ್ನ ನಿಮ್ಮದೇ ಪಾರ್ಟಿಯ ಕೆಲವು ನಾಯಕರು ಒಪ್ತಾ ಇಲ್ಲ. ವರ್ಚಸ್ಸಿನ ಲಡಾಯಿ ಶುರುವಾಗಿದೆ. ಪರದೆ ಹಿಂದಿನ ಕದನ ಕೊನೆಗೂ ಬಯಲಾಗ್ತಿದೆಯಂತೆ. ಪರದೆ ಹಿಂದಿನ ಕದನ ಈಗ ಮುಂದೆ ಬರ್ತಾ ಇದೆ. ಪ್ರಿಯಾಂಕಾ ಗಾಂಧಿಯ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಆಪ್ತ ನಾಯಕರು. ಪ್ರಿಯಾಂಕಾ ಪರ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಪ್ರಿಯಾಂಕಾ ಗಾಂಧಿ ಪರವಾಗಿ ನೋಡಿ, ಆ ಕಡೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಬೇಕು ಅಂತ ಭಾರಿ ಪ್ರಯತ್ನಗಳನ್ನು ಮಾಡ್ತಾ ಇದ್ರೆ, ಪ್ರಿಯಾಂಕಾ ಗಾಂಧಿ ಪರವಾಗಿ ಬ್ಯಾಟ್ ಮಾಡ್ತಿದ್ದಾರಂತೆ ಡಿಕೆ ಶಿವಕುಮಾರ್. ಇನ್ನ ಪ್ರಿಯಾಂಕಾ ಗಾಂಧಿ ವಾದ್ರಾ ಪರ ಕಾಂಗ್ರೆಸ್ನ ಸಂಸದ ಇಮ್ರಾನ್ ಮಸೂದ್ ಬ್ಯಾಟ್ ಬೀಸಿದ್ದಾರೆ. ಯಾರು? ಇಮ್ರಾನ್ ಮಸೂದ್, ಕಾಂಗ್ರೆಸ್ನ ಎಂಪಿ. ಬಾಂಗ್ಲಾದೇಶದ ವಿರುದ್ಧ ಪ್ರಿಯಾಂಕಾ ಗಾಂಧಿ ಮಾತಾಡಿದ್ದಾರೆ. ಸಂಸತ್ನಲ್ಲೇ ಬಾಂಗ್ಲಾ ವಿರುದ್ಧ ಪ್ರಿಯಾಂಕಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಿಯಾಂಕಾ ಪ್ರಧಾನಿಯಾದರೆ ಬಾಂಗ್ಲಾಗೆ ಉತ್ತರ ಕೊಡ್ತಾರೆ. ನೋಡಿ, ಈ ಪ್ರಾಕ್ಟಿಕಲ್ ಅನ್ನುವಂತಹ ವಿಚಾರ ಅನ್ನುವಂಥದ್ದು ಇದೆಯಲ್ಲ, ಇದನ್ನ ಇವರೆಲ್ಲ ಅರ್ಥ ಮಾಡ್ಕೋಬೇಕು. ಸಂಸತ್ತಿನಲ್ಲಿ ವಿಪಕ್ಷದ ಸದಸ್ಯರಾಗಿ ಮಾತಾಡುವಂಥದ್ದು ಬೇರೆ, ಮಾತಾಡುವ ಮಾತನ್ನ ಕೃತಿಯಲ್ಲಿ ತರೋದು ಯಾರು ಜವಾಬ್ದಾರಿಯಲ್ಲಿರ್ತಾರೋ ಅದು ಅವರ ಕೆಲಸ. ಕೃತಿಗೂ ಮಾತಿಗೂ ವ್ಯತ್ಯಾಸ ಇದೆ. ಪ್ರಿಯಾಂಕಾ ಪ್ರಧಾನಿ ಆದ್ರೆ ಬಾಂಗ್ಲಾಗೆ ಉತ್ತರ ಕೊಡ್ತಾರೆ. 70 ವರ್ಷ ಪ್ರಿಯಾಂಕಾ ಗಾಂಧಿ ಅವರ ಅಜ್ಜಿ, ಪ್ರಿಯಾಂಕಾ ಗಾಂಧಿ ಅವರ ಅಜ್ಜ, ಇವರು ಹೇಳಿದಂತ ಪ್ರಧಾನಿಗಳೇ ಅಧಿಕಾರದಲ್ಲಿದ್ರು. ಇವರು ಏನು ಉತ್ತರ ಕೊಟ್ಟರು ಇಡೀ ದೇಶಕ್ಕೆ ಮಾತ್ರ ಅಲ್ಲ, ಜಗತ್ತಿಗೆ ಗೊತ್ತಿದೆ. ಇಂದಿರಾ ಗಾಂಧಿ ಪಾಕಿಸ್ತಾನವನ್ನ ಇಬ್ಬಾಗ ಮಾಡಿದ್ರು. ಅದೇ ರೀತಿ ಪ್ರಿಯಾಂಕಾ ಬಾಂಗ್ಲಾದೇಶಕ್ಕೆ ಪಾಠ ಕಲಿಸ್ತಾರೆ ಅಂತ ಕಾಂಗ್ರೆಸ್ಸಿನ ಕೆಲವು ನಾಯಕರು ಹೇಳ್ತಾ ಇದ್ದಾರೆ. ಇನ್ನಾದರೂ ಮುಂದೆ ಹೆಜ್ಜೆ ಇಡೋಣ ಅಂತ ಈ ಮಸೂದ್ ಹೇಳ್ತಾ ಇರೋದು. ಪಾರ್ಲಿಮೆಂಟ್ ಅಲ್ಲಿ ಬಾಂಗ್ಲಾದ ವಿರುದ್ಧ ಖಡಕ್ ಆಗಿ ಮಾತಾಡಿದ್ದು ಪ್ರಿಯಾಂಕಾ ಗಾಂಧಿ ಅವರು, ಹಿಂಗಾಗಿ ಅವರನ್ನ ಪ್ರಧಾನಿಯಾಗಿ ಮಾಡಿದ್ದಾರೆ.
ಸರಿಯಾದ ಉತ್ತರವನ್ನ ಕೊಡ್ತಾರೆ. ಇವೆಲ್ಲವನ್ನ ಗಮನಿಸಿ ಮುಂದೆ ಹೆಜ್ಜೆ ಇಡೋಣ ಅಂತ ಹೇಳ್ತಿದ್ದಾರೆ ಯಾರು, ಮಸೂದ್. ಇದರ ಬಳಿಕ ಇಮ್ರಾನ್ಗೆ ಮತ್ತೊಂದು ಪ್ರಶ್ನೆಯನ್ನ ಮಾಡಿದೆ ಮಾಧ್ಯಮ. ಪ್ರಿಯಾಂಕಾ ಪ್ರಧಾನಿ ಆದ್ರೆ ರಾಹುಲ್ ಗಾಂಧಿ ಅವ್ರ ಕತೆ ಏನು? ಅವಾಗ ಇವರು ಉತ್ತರ, ಪ್ರಿಯಾಂಕಾ ಒಳಿತನ್ನೇ ರಾಹುಲ್ ಗಾಂಧಿ ಅವರು ಬಯಸ್ತಾರೆ ಅಂತ ಸಂಸದ ಹೇಳಿದ್ದಾರೆ. ಅಂದ್ರೆ ಪ್ರಿಯಾಂಕಾಗೆ ಪಟ್ಟ ಕಟ್ಟೋದಕ್ಕೆ ಇಮ್ರಾನ್ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಇಮ್ರಾನ್ ಮಸೂದ್ ಸೇರಿದಂತೆ ಕೆಲವು ನಾಯಕರು. ರಾಹುಲ್ ಸ್ಥಾನ ಪ್ರಿಯಾಂಕಾ ತುಂಬಲಿ ಅಂತಿದೆಯಾ, ಕೈಪಡೆ ಹಾಕಿದ್ದಾರೆ. ಎಲ್ಲಾ ಕಡೆಯಿಂದ ಪ್ರಿಯಾಂಕಾ ಪರ ಒಲವು ಹೆಚ್ಚಾಗ್ತಾ ಇದೆ. ಪ್ರಿಯಾಂಕಾಗೆ ಅವಕಾಶ ಸಿಗಲಿ ಅಂತ ರಾಬರ್ಟ್ ವಾದ್ರಾ ಕೂಡ ಹೇಳ್ತಿದ್ದಾರಂತೆ. ಪ್ರಿಯಾಂಕಾ ಗಾಂಧಿ ಒಂದು ಸೆಷನ್ನಲ್ಲಿ ಬಾಂಗ್ಲಾದೇಶದ ವಿರುದ್ಧ ಖಡಕ್ ಆಗಿ ಮಾತಾಡಿದ್ದಾರೆ ಎಂದ ಮಾತ್ರಕ್ಕೆ ಅವರೆಲ್ಲರೂ ಕಾಂಗ್ರೆಸ್ನ ಕೆಲವು ನಾಯಕರು ಅವರು ಪ್ರಧಾನಿಯಾಗಲಿ ಅಂತ ಬಯಸ್ತಿದ್ದಾರೆ. ತಪ್ಪೇನಿಲ್ಲ, ಅವರ ಪಾರ್ಟಿಯ ನಾಯಕರುಗಳು ಪ್ರಧಾನಿಯಾಗಲಿ ಮತ್ತೊಂದಾಗಲಿ ಅಂತ ಬಯಸ್ತಾರೆ, ತಪ್ಪೇನಿಲ್ಲ. ವಾಸ್ತವದ ಬಗ್ಗೆಯೂ ಕೂಡ ಅವರು ನೋಡ್ಕೊಳ್ಳಿ ಅನ್ನುವಂಥದ್ದು ಈಗ ಜನರಲ್ಲಿ ಕೇಳಿ ಬರುವಂತಹ ಮಾತಾಗ್ತಾ ಇದೆ. ನೋಡೋಣ ಪ್ರಿಯಾಂಕಾ ಗಾಂಧಿ ಅವರ ಅದೃಷ್ಟ ಯಾವ ರೀತಿ ಇದೆ, ವರ್ಚಸ್ಸು ಇದೆಯಾ, ಮುಂದೆ ಪ್ರಧಾನಿ ಆಗಬಹುದಾ, ಇವೆಲ್ಲವೂ ಕೂಡ ಕಾಲ ಉತ್ತರ ಕೊಡ್ಲಿಕ್ಕಿದೆ. ಇನ್ನು ನೆಕ್ಸ್ಟ್, ಇನ್ನ ಗೃಹಲಕ್ಷ್ಮಿ ಹಣದ ವಿಚಾರ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿ ಶಾಸಕ ಮಹೇಶ್ ತೆಂಗಿನಕಾಯಿ 2 ತಿಂಗಳ ದುಡ್ಡು ಎಲ್ಲಿ ಹೋಯಿತು ಅಂತ ಪ್ರಶ್ನೆ ಮಾಡಿದ್ರು. 5,000 ಕೋಟಿ. ಅದಾದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತರ ಕೊಟ್ಟರು. ಆ ಉತ್ತರ ಕೊಟ್ಟಿದ್ದು ವಿಪಕ್ಷಗಳನ್ನ ಕೆರಳಿಸ್ತು. ನೀವು ಸದನದಲ್ಲಿ ತಪ್ಪು ಮಾಹಿತಿಯನ್ನ ಹೆಂಗ್ ಕೊಡ್ತೀರಿ ಜವಾಬ್ದಾರಿಯಲ್ಲಿ ಇರುವಂತವರು ಅಂತ ಕೇಳಿದ್ರು. ಅದಾದ್ಮೇಲೆ ನಾವು ಡಿಸೆಂಬರ್ ಒಳಗೇನೆ ಈ 2 ತಿಂಗಳ ದುಡ್ಡನ್ನು ಹಾಕ್ಬಿಡ್ತೀವಿ ಅಂತ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. ಆದ್ರೆ ಇನ್ನೂ ಕೂಡ ದುಡ್ಡು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ, ಏನಾಗ್ತಾ ಇದೆ, ನೀವೇನು? ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆಗೆ ಗ್ರಹಣ ಎದುರಾಗಿದೆ. 24ನೇ ಕಂತಿನ ಹಣ ಬಿಡುಗಡೆಗೂ ಮುನ್ನ ಸರ್ಕಾರಕ್ಕೆ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದೆ. 5,500 ಕೋಟಿ ಪಾವತಿಗೆ ಸರ್ಕಾರದ ಶತಪ್ರಯತ್ನ. ಗೃಹಲಕ್ಷ್ಮಿ ಬಾಕಿ ಕಂತು ಬಿಡುಗಡೆಗೆ ತಾಂತ್ರಿಕ ವಿಘ್ನ. ಆಡಳಿತಾತ್ಮಕ ಕಾರಣಗಳಿಂದಾಗಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಹಾಕದೇ ಇರೋದು ಸರ್ಕಾರಕ್ಕೆ ಮಗ್ಗಲ ಮುಳ್ಳಾಗಿ ಪರಿಣಮಿಸಿದೆ. ಈಗ ಈ ಹಣವನ್ನ ಬಿಡುಗಡೆ ಮಾಡಲು ಸರ್ಕಾರಕ್ಕೆ ಸವಾಲುಗಳು ಎದುರಾಗಿದ್ದು, ಹೇಗಾದ್ರೂ ಮಾಡಿ ಹಳೆಯ ಕಂತಿನ ಹಣವನ್ನ ಚುಕ್ತಾ ಮಾಡಲು ಕಸರತ್ತು ನಡೆಸುತ್ತಿದೆ. ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನ 1,20,00,000 ಮಹಿಳಾ ಫಲಾನುಭವಿಗಳಿಗೆ ನೀಡಲಾಗುತ್ತಿದೆ. ಆದರೆ ಕಳೆದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಅಂದಾಜು 5,500 ಕೋಟಿ ಮೊತ್ತದ ಕಂತುಗಳು ತಾಂತ್ರಿಕ ಕಾರಣಗಳಿಂದಾಗಿ ಪಾವತಿ ಆಗಿಲ್ಲ. ಫೆಬ್ರವರಿಯಲ್ಲಿ ಹಣ ಪಾವತಿ ಜವಾಬ್ದಾರಿಯನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ತಾಲೂಕು ಪಂಚಾಯತ್ಗಳ ನೇರ ನಗದು ವರ್ಗಾವಣೆ ವ್ಯವಸ್ಥೆಗೆ ವರ್ಗಾಯಿಸಲಾಗಿತ್ತು. ಈ ಬದಲಾವಣೆ ವೇಳೆ ಹಳೆಯ ಕಂತುಗಳು ಪ್ರಕ್ರಿಯೆಗೊಳ್ಳದೆ ಬಾಕಿ ಉಳಿದಿದೆ. ಸದ್ಯ ಹಣಕಾಸು ವರ್ಷದ ಅಂತಿಮ ಹಂತದಲ್ಲಿರೋದ್ರಿಂದ ಕಂದಾಯ ಖಾತೆಯಲ್ಲಿ ಹಣದ ಕೊರತೆ ಇರೋದ್ರಿಂದ ಈ ಬಾಕಿ ಮೊತ್ತವನ್ನು ಪಾವತಿಸೋದು ಸವಾಲಾಗಿದೆ. ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಈ ವಿಷಯವನ್ನ ಪ್ರಸ್ತಾಪಿಸುವವರೆಗೆ ಈ ಲೋಪ ಸರ್ಕಾರದ ಗಮನಕ್ಕೂ ಬಂದಿರಲಿಲ್ಲ. ಇನ್ನಾದರೂ ಸಿದ್ದರಾಮಯ್ಯ ಸರ್ಕಾರ ಹಣ ಹಾಕಿ ಪುಣ್ಯ ಕಟ್ಟಿಕೊಳ್ಳಲಿ. ವಿರಾಮದ ನಂತರ ಮತ್ತೆ ಸ್ವಾಗತ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಮಾಡುವಂತವರು ಭ್ರಷ್ಟ ಅಧಿಕಾರಿಗಳಿಗೆ ಚಳಿ ಬಿಡಿಸುವಂತಹ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳ ಈ ಭರ್ಜರಿ ಕಾರ್ಯಾಚರಣೆಗೆ ನಾವು ಪ್ರಶಂಸೆಯನ್ನ ವ್ಯಕ್ತಪಡಿಸ್ತೀವಿ. ಇವತ್ತು ಕೂಡ ಇದೇ ರೀತಿ ಭರ್ಜರಿ ಭೇಟಿಯಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಅದರಲ್ಲೂ ಸಚಿವ ಜಮೀರ್ ಅಹಮದ್ ಖಾನ್ ಆಪ್ತ ಸಹಾಯಕ ಅಥವಾ ಆಪ್ತ ಕಾರ್ಯದರ್ಶಿ ಅಂತಿರು ಸರ್ಫರಾಜ್ ಅವರ ಮನೆಯ ಮೇಲೆ, ತೋಟದ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಎಲ್ಲೆಲ್ಲಿ ದಾಳಿ ಮಾಡಿದ್ದಾರೋ, ಎಷ್ಟು ಪ್ಲೇಸ್ಗಳಲ್ಲಿ ದಾಳಿ ಮಾಡಿದ್ದಾರೋ ಅಲ್ಲಿ ಎಲ್ಲಾ ಕಡೆ ದಾಖಲೆಗಳು, ಕಂತೆ ನೋಟು, ಚಿನ್ನಾಭರಣ ಇತ್ಯಾದಿ ಇತ್ಯಾದಿ ಹಿಂಗೆ ಮುಂದುವರಿತಾ ಹೋಗುತ್ತೆ.
ಏನೇನಾಯ್ತು ಇವತ್ತು ಲೋಕ ರೈಡಲ್ಲಿ ನೀವೇನು. ಜಮೀರ್ ಅಹಮದ್ ಆಪ್ತ ಸಹಾಯಕನಿಗೆ ಲೋಕ ಶಾಕ್. ಬೆಂಗಳೂರು ಕೊಡಗು ಸೇರಿ 10 ಕಡೆ ಅಧಿಕಾರಿಗಳ ತಲಾಶ್. ಬೆಳ್ಳಂಬೆಳಗ್ಗೆ ಫೀಲ್ಡ್ಗೆ ಇಳಿದ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟರ ಚಳಿ ಬಿಡಿಸಿದ್ರು. ಸಚಿವ ಜಮೀರ್ ಅಹಮದ್ ಆಪ್ತ ಸಹಾಯಕ ಸರ್ಫರಾಜ್ಗೆ ಲೋಕಾಯುಕ್ತ ಶಾಕ್ ನೀಡಿದ್ರು. ಏಕಕಾಲಕ್ಕೆ ಬೆಂಗಳೂರಿನ 5 ಮನೆಗಳು, ಕೊಡಗಿನ ರೆಸಾರ್ಟ್ ಸೇರಿ 10 ಕಡೆ ತಲಾಶ್ ನಡೆಸಿದ್ರು. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆ ದಾಳಿ ನಡೆಸಿದ್ದು ಬೆಂಗಳೂರಿನ ಹಲಸೂರು ಮನೆ ಹಾಗೂ ಕೊಡಗಿನ ರೆಸಾರ್ಟ್ನಲ್ಲಿ ದಾಖಲೆಗಳ ತಲಾಶ್ ನಡೆಸಿದ್ರು. ಬೆಳಗ್ಗೆನೆ ಜಮೀರ್ ಅಹಮದ್ ಅವರ ಆಪ್ತ ಪಿಎಸ್ ಅವರಿಗೆ ಒಂದು ಲೋಕಾಯುಕ್ತ ಶಾಕ್ ಅನ್ನ ನೀಡಿರುವಂತದ್ದು. ಲೋಕಾಯುಕ್ತ ದಾಳಿ ಆಗಿರುವಂತದ್ದು ಹಲಸೂರು ಸೇರಿದಂತೆ ಅವರ ಅನೇಕ ನಿವಾಸಗಳ ಮೇಲೆ ಕೂಡ ಈ ಒಂದು ದಾಳಿಯನ್ನ ಮಾಡಿರುವಂತದ್ದು. ಜಮೀರ್ ಅಹಮದ್ ಅವರ ಆಪ್ತ ಪಿಎಸ್ ಆಗಿರುವಂತಹ ಸರ್ಫರಾಜ್ ಖಾನ್ ಏನಿದ್ದಾರೆ ಅವರ ನಿವಾಸದ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನ ನಡೆಸಿರುವಂತದ್ದು. ಸುಮಾರು ಕೊಡಗು, HD ಕೋಟೆ ಸೇರಿದಂತೆ ಬೆಂಗಳೂರು ಸೇರಿದಂತೆ ಅನೇಕ ಕಡೆ ಕೂಡ ಈ ಒಂದು ಲೋಕಾಯುಕ್ತ ದಾಳಿಯನ್ನ ನಡೆಸಿರುವಂತದ್ದು. ಸರ್ಕಾರಿ ಅಧಿಕಾರಿಗಳಲ್ಲೂ ನಡುಕ ಹೆಚ್ಚಿಸಿದ ಲೋಕ. ಚಿನ್ನ, ಬೆಳ್ಳಿ ಆಭರಣ, ಸೈಟ್ ಜಮೀನುಗಳ ಕುರಿತಾದ ರಾಶಿ ದಾಖಲೆ ಪತ್ರ. ಸರ್ಕಾರಿ ಅಧಿಕಾರಿಗಳ ಕಳ್ಳಗಂಟಿನ ಕೋಟೆಗೆ ನುಗ್ಗಿದ ಲೋಕಾಯುಕ್ತ ಭ್ರಷ್ಟರಲ್ಲಿ ನಡುಕ ಹುಟ್ಟಿಸಿತು. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಸಂಪಾದಿಸಿದ 4 ಅಧಿಕಾರಿಗಳಿಗೆ ಶಾಕ್ ನೀಡಿತು. ವಿಜಯಲಕ್ಷ್ಮಿ ಮನೆಯಲ್ಲಿ 4 ಕೋಟಿ ಅಕ್ರಮ ಆಸ್ತಿ. ರಾಯಚೂರಿನಲ್ಲಿ ಸಿಂಧನೂರು ಉಪವಿಭಾಗದ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಮತ್ತು ಒಳಚರಂಡಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ವಿಜಯಲಕ್ಷ್ಮಿಗೆ ಲೋಕಾಯುಕ್ತ ಶಾಕ್ ನೀಡಿದೆ. 5 ಸ್ಥಳಗಳ ಮೇಲೆ ದಾಳಿ ನಡೆಸಿದ್ದು ಸುಮಾರು 4.09 ಕೋಟಿ ಮೌಲ್ಯದ ಅಕ್ರಮ ಆಸ್ತಿ ಪತ್ತೆ ಮಾಡಿದ್ದಾರೆ. ಶ್ಯಾಮ್ ಸುಂದರ್ ಮಾರುತಿ ಕಾಂಬ್ಳೆಗೆ ಲೋಕ ಶಾಕ್. ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕ ಶ್ಯಾಮ್ ಸುಂದರ್ ಮಾರುತಿ ಕಾಂಬ್ಳೆಗೆ ಲೋಕಾಯುಕ್ತ ಶಾಕ್ ನೀಡಿತು. ಏಕಕಾಲಕ್ಕೆ 4 ಸ್ಥಳಗಳಲ್ಲಿ ದಾಳಿ ನಡೆಸಿದ್ದು 2.04 ಕೋಟಿ ಮೌಲ್ಯದ ಅಕ್ರಮ ಆಸ್ತಿ ಪತ್ತೆ ಮಾಡಿದ್ದಾರೆ. ಕೃಷಿ ಇಲಾಖೆ ಎಡಿ ಮನೆಯಲ್ಲಿ ಕಂತೆ ಕಾಸು. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಮಲ್ಲಪ್ಪ ಹನುಮಂತಪ್ಪ ಯರಜರಿಗೆ ಏಕಕಾಲಕ್ಕೆ 4 ಕಡೆ ಶೋಧ ನಡೆಸಿದ್ದು ಸುಮಾರು 3.10 ಕೋಟಿ ರೂಪಾಯಿ ಮೌಲ್ಯದ ಅಕ್ರಮ ಆಸ್ತಿ ಪತ್ತೆ ಹಚ್ಚಿದ್ದಾರೆ. ಸಿದ್ದಾಪುರ ಕೋಲ್ ಸಿರಸಿ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಾರುತಿ ಯಶವಂತ್ಗೆ ಲೋಕಾಯುಕ್ತ ಶಾಕ್ ನೀಡಿದೆ. 4 ಸ್ಥಳಗಳಲ್ಲಿ ದಾಳಿ ಮಾಡಿ 9.89 ಕೋಟಿ ಮೌಲ್ಯದ ಅಕ್ರಮ ಆಸ್ತಿ ಪತ್ತೆಯಾಗಿದೆ. ಲೋಕಾಯುಕ್ತ ಪೊಲೀಸರೇ ಸರ್ಕಾರಿ ಅಧಿಕಾರಿಗಳ ಸಂಪತ್ತು ಮತ್ತು ವಿಲಾಸಿ ಜೀವನ ಕಂಡು ನಿಬ್ಬೆರಗಾಗಿದ್ದಾರೆ. ಬಾಂಗ್ಲಾದೇಶದಲ್ಲಿ ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಅಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ, ಹಿಂಸೆ ಇಡೀ ರಾಷ್ಟ್ರದಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇಡೀ ಜಗತ್ತಿನಲ್ಲಿ ಬಾಂಗ್ಲಾದೇಶದ ನಡೆಯನ್ನ ಖಂಡಿಸುವಂತಹ ಕೆಲಸ ಆಗ್ತಾ ಇದೆ. ಈ ಬಾಂಗ್ಲಾದೇಶ್ ಭಾರತ ಇಲ್ಲದೆ ಇಲ್ಲ. ಸಂಪೂರ್ಣವಾಗಿ ಈ ಬಾಂಗ್ಲಾದೇಶ್ ಭಾರತದ ಮೇಲೆಗೆ ಅವಲಂಬಿತವಾಗಿದೆ. ಈ ಬಾಂಗ್ಲಾದೇಶ್ ಹುಟ್ಟಿದ್ದಾದ್ರೂ ಹೆಂಗ್ರಿ? 1947ರಲ್ಲಿ ಅಖಂಡ ಭಾರತ ವಿಭಜನೆಯಾದಂತಹ ಸಂದರ್ಭದಲ್ಲಿ ಆ ಭಾಗವನ್ನ ಒಂದ್ ಕಡೆ ಪಶ್ಚಿಮ ಬಂಗಾಲ್ ಅಂತ ವಿಭಜನೆ ಮಾಡಿದ್ರು, ಇನ್ನೊಂದು ಪೂರ್ವ ಪಾಕಿಸ್ತಾನ್ ಅಂತ ಹೇಳಿ ವಿಭಜನೆ ಮಾಡಿದ್ರು. ಭೌಗೋಳಿಕವಾಗಿ ಸಾಂಸ್ಕೃತಿಕವಾಗಿ ಭಿನ್ನಾಭಿಪ್ರಾಯಗಳು ಬಂದಾಗ 1971ರಲ್ಲಿ ವಿಮೋಚನೆಯಾಗಿ ಸ್ವತಂತ್ರಗೊಂಡಿದ್ದು ಈ ಬಾಂಗ್ಲಾದೇಶ್. ಭಾರತದಿಂದ ಬಾಂಗ್ಲಾದೇಶ ಆಯ್ತು. ಇದರ ಅರಿವು, ಇತಿಹಾಸದ ಅರಿವು ಈ ಬಾಂಗ್ಲಾದ ಕುನ್ನಿಗಳಿಗೆ ಇರಬೇಕಾಗಿತ್ತು, ಆದರೆ ಇಲ್ಲ. ಭಾರತದ ಮೇಲೆ ಅವಲಂಬಿತವಾಗಿರುವಂತಹ ಇವರು ಈಗ ಮಾಡ್ತಾ ಇರುವಂತಹ ಕೆಲಸ ಏನು? ಸಂಪೂರ್ಣವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಯಾವ್ಯಾವ ವಿಚಾರಗಳ ಮೇಲೆ ಇವರು, ಅಂದರೆ ಈ ಬಾಂಗ್ಲಾದೇಶಿಗರು ಭಾರತದ ಮೇಲೆ ಅವಲಂಬಿತರಾಗಿದ್ದಾರೆ ಅಂತ.
ದಿಮಾಕಿನ ಮಾತುಗಳನ್ನ ಆಡುವಂತ ಈ ಬಾಂಗ್ಲಾದೇಶದವರು ಈಗ ನಮ್ಮ ದೇಶಕ್ಕೆ ಭಿಕ್ಷೆ ಕೇಳುತ್ತಿದ್ದಾರೆ. ದಯವಿಟ್ಟು ನಮಗೆ 50,000 ಟನ್ ಅಕ್ಕಿ ಕೊಡಿ ಅಂತ ಕೇಳಿಕೊಳ್ತಾ ಇದ್ದಾರೆ ಬಾಂಗ್ಲಾದೇಶದವರು. ನಮ್ಮ ಅಕ್ಕಿನ ತಿಂದು ನಮ್ಮ ಹಿಂದೂಗಳ ಮೇಲೆ ಅಲ್ಲಿ ದೌರ್ಜನ್ಯ ನಡೆಸುವಂತಹ ಕೆಲಸ ಈ ಬಾಂಗ್ಲಾದೇಶದವರಿಂದ ಆಗ್ತಾ ಇದೆ. ಇಷ್ಟೆಲ್ಲ ದೌರ್ಜನ್ಯ ಆದ ಮೇಲೆ ಮತ್ತೆ ಮನವಿಯನ್ನು ಮಾಡ್ಕೊಳ್ತಾರೆ, ನಮಗೆ 50,000 ಟನ್ ಅಕ್ಕಿ ಬೇಕು ಅಂತ ಹೇಳಿ. ಯಾವ ಮುಖ ಇಟ್ಕೊಂಡು ಇವರು ಭಿಕ್ಷೆಯನ್ನ ಕೇಳ್ತಾ ಇದ್ದಾರೆ? ನಾಚಿಕೆ ಮಾನ ಮರ್ಯಾದೆ ಇದೆಯಾ ಇವರಿಗೆ? ಹಿಂದೂಗಳ ರಕ್ತ ಹೀರಿ ಹಿಂದೂಗಳ ಬಳಿ ಭಿಕ್ಷೆ ಕೇಳ್ತಾ ಇದೆ ಈ ಬಾಂಗ್ಲಾದೇಶಕ್ಕೆ ಆಹಾರ ಪೂರೈಕೆಯನ್ನೇ ಭಾರತ ಈಗ ನಿಲ್ಲಿಸಿದೆ. ನಿಷೇಧಕ್ಕೂ ಮುನ್ನ 2.1 ಮಿಲಿಯನ್ ಮೆಟ್ರಿಕ್ ಟನ್ ಗೋಧಿಯನ್ನ ಕಳಿಸುವ ಕೆಲಸ ಆಗ್ತಾ ಇತ್ತು, ರಫ್ತು ಮಾಡಲಾಗ್ತಾ ಇತ್ತು ಬಾಂಗ್ಲಾದೇಶಕ್ಕೆ. ಅಲ್ಲಿಗೆ ನಮ್ಮ ದೇಶದಿಂದ ಗೋಧಿ ಬಾಂಗ್ಲಾದೇಶಕ್ಕೆ ಹೋಗುತ್ತೆ. 2.1 ಮಿಲಿಯನ್ ಮೆಟ್ರಿಕ್ ಟನ್ ಗೋಧಿ ಬೆಲೆ 6,500 ಕೋಟಿ ರೂಪಾಯಿ. ಗೋಧಿಯ ಜೊತೆಗೆ ಬಾಸ್ಮತಿ ರೈಸ್, ಬಾಸ್ಮತಿ ಅಕ್ಕಿಯೂ ಕೂಡ ಬಾಂಗ್ಲಾದೇಶಕ್ಕೆ ರಫ್ತು ಮಾಡಲಾಗ್ತಾ ಇತ್ತು. ಪಾಪಿ ಬಾಂಗ್ಲಾದೇಶಕ್ಕೆ ಸಕ್ಕರೆ ಪೂರೈಕೆ 2021-22ರಲ್ಲಿ 5,000 ಕೋಟಿಗೂ ಹೆಚ್ಚು ಸಕ್ಕರೆ ಮಾರಾಟ ಮಾಡುವ ಕೆಲಸ ಆಯಿತು. ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿ ಎಲ್ಲವೂ ಕೂಡ ನಿತ್ಯ ಬಾಂಗ್ಲಾದೇಶಕ್ಕೆ ಹೋಗುತ್ತೆ. ಈ ಬಾಂಗ್ಲಾದೇಶದವರ ಮನೆಯಲ್ಲಿ ಬಿರಿಯಾನಿ ಆಗಬೇಕು ಅಂತಂದ್ರೆ ಬಿರಿಯಾನಿಗೆ ಮಸಾಲೆ ನಮ್ಮ ದೇಶದಿಂದ ಹೋಗ್ಬೇಕು. ಮತ್ತೆ ಇವರು ದಿಮಾಕ್ ಬೇರೆ. ಈರುಳ್ಳಿ ಬೇಕು, ಆಲೂಗಡ್ಡೆ ಬೇಕು, ಬೆಳ್ಳುಳ್ಳಿ ಬೇಕು, ಅಕ್ಕಿ ಬೇಕು, ಗೋಧಿ ಬೇಕು, ಸಕ್ಕರೆ ಬೇಕು, ಎಲ್ಲವೂ ಕೂಡ ನಮ್ಮ ದೇಶದ ಮೇಲೆ ಅವಲಂಬಿತರಾಗಿರುವಂತವರಿಗೆ ಎಂಥ ದಿಮಾಕ್ ನೋಡಿ. ಈ ಪೂರೈಕೆ ಅಡಚಣೆ ಆದರೆ ಅಂದ್ರೆ ನಾನು ಹೇಳಿದಂತ ಈ ಪದಾರ್ಥಗಳೇನಿದೆ ಎಲ್ಲಾ ಪದಾರ್ಥಗಳ ಪೂರೈಕೆಯಲ್ಲಿ ಅಡಚಣೆ ಆದರೆ ಬಾಂಗ್ಲಾದೇಶದಲ್ಲಿ ಬೆಲೆ ಏರಿಕೆ ಫಿಕ್ಸ್ ಆಗುತ್ತೆ, ಅಲ್ಲೋಲ ಕಲ್ಲೋಲ ಆಗುತ್ತೆ. ಬಾಂಗ್ಲಾದ ಅತ್ಯಂತ ಮಹತ್ವದ ಕ್ಷೇತ್ರ ಅಂದ್ರೆ ಅದು ಜವಳಿ ಉದ್ಯಮ. ಬಾಂಗ್ಲಾ ಜಿಡಿಪಿಗೆ ಅಲ್ಲಿನ ಜವಳಿ ಉದ್ಯಮ 11% ಕೊಡುಗೆಯನ್ನ ಕೊಡುತ್ತೆ. ಜವಳಿ ಉದ್ಯಮವೂ ಕೂಡ ಭಾರತೀಯ ಹತ್ತಿಯನ್ನೇ ಅವಲಂಬಿತ ಆಗಿದೆ, ಭಾರತೀಯ ಹತ್ತಿಯನ್ನೇ ನಂಬಿಕೊಂಡಿದೆ. ಹೆಚ್ಚಿಗೆ ಆದಾಯವನ್ನ ಕೊಡುವಂತಹ ಬಾಂಗ್ಲಾದೇಶದ ಜವಳಿ ಉದ್ಯಮ, ಆ ಜವಳಿ ಉದ್ಯಮಕ್ಕೂ ನಮ್ಮ ಭಾರತದ ಹತ್ತಿಯೇ ಬೇಕು. ಭಾರತದ ಒಟ್ಟು ಹತ್ತಿ ರಫ್ತಿನ 35% ಬಾಂಗ್ಲಾದೇಶಕ್ಕೆ ಹೋಗುತ್ತೆ. 35% ಆಫ್ ಪ್ರೊಡಕ್ಷನ್. ಭಾರತ ಏನಾದರೂ ಕೈ ಎತ್ತಿದರೆ ಬಾಂಗ್ಲಾದೇಶದಲ್ಲಿ ಔಷಧಗಳ ಕೊರತೆಯೂ ಕೂಡ ಫೇಕ್ಸ್. ಔಷಧ ಇಲ್ಲ, ಜವಳಿ ಉದ್ಯಮಕ್ಕೆ ಬ್ರೇಕ್ ಬೀಳುತ್ತೆ. ಬೆಳ್ಳುಳ್ಳಿ ಇಲ್ಲ, ಈರುಳ್ಳಿ ಇಲ್ಲ, ಆಲೂಗಡ್ಡೆ ಇಲ್ಲ, ರೈಸ್ ಇಲ್ಲ, ಎಲ್ಲವನ್ನೂ ಕೂಡ ಸ್ಟಾಪ್ ಮಾಡಿದ್ರೆ ಬಾಂಗ್ಲಾದೇಶದಲ್ಲಿ ಪ್ರಳಯನೇ ಆಗ್ಬಿಡುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ಬಾಂಗ್ಲಾದೇಶದವರ ದಿಮಾಕಿನ ಮಾತುಗಳು, ಅಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ, ಇವರಿಗೆ ನಿಯತ್ತನ್ನೋದು ಇಲ್ಲ. ಹಿಂಗಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಒಂದು ಖಡಕ್ ಆದಂತ ನಿರ್ಧಾರವನ್ನ ತಗೋಬೇಕು ಇವತ್ತು ನಮ್ಮ ದೇಶ. ಇಂಥ ಪಾಪಿಗಳಿಗೆ ಯಾವುದೇ ಕಾರಣಕ್ಕೂ ಇವನ್ನ ಕಳಿಸ್ಕೂಡುದು. ಹಿಂದೂಗಳ ರಕ್ಷಣೆಯನ್ನ ನೀವು ಮಾಡ್ತೀರಿ ಅನ್ನುವಂತಹ ಗ್ಯಾರಂಟಿಯನ್ನ ಬಂಗಾಳ ಸರ್ಕಾರ ಕೊಟ್ರೆ ಇಲ್ಲಿಯಿಂದ ಇವನ್ನೆಲ್ಲವನ್ನ ಕಳಿಸಬಹುದು. ಹಾಡ ಹಗಲೇ ರಸ್ತೆ ಮಧ್ಯೆ ಹುಡುಕಿ ಹೊಡೆಯುವಂತ ಕೆಲಸ ಆಗ್ತಾ ಇದೆ. ಮತ್ತೆ ನಮಗೆ ಬಂದು 50,000 ಟನ್ ಅಕ್ಕಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ರಾಜತಾಂತ್ರಿಕವಾಗಿ ಬಾಂಗ್ಲಾದೇಶವನ್ನ ಮಂಡಿಯೂರುವಂತೆ ಮಾಡುವ ಕೆಲಸ ಈಗ ಕೇಂದ್ರ ಸರ್ಕಾರದ್ದಾಗಿದೆ. ಕೇಂದ್ರ ಸರ್ಕಾರ ಈ ಅವಕಾಶವನ್ನ ಯಾವ ರೀತಿ ಬಳಸ್ಕೊಳ್ಳುತ್ತೆ ನೋಡ. ಬಾಂಗ್ಲಾದೇಶದಲ್ಲಿ ಇವತ್ತು ಆ ರೀತಿ ಆಗ್ತಾ ಇದ್ರೆ ಇದು ಬಾಂಗ್ಲಾದೇಶ್ ಪಾರ್ಟ್ 2 ನಮ್ಮ ಪಶ್ಚಿಮ ಬಂಗಾಳದಲ್ಲಿ. ನಮ್ಮ ಪಶ್ಚಿಮ ಬಂಗಾಳ ಇಲ್ಲಿ ಈ ರೀತಿಯ ದೌರ್ಜನ್ಯ ಆಗ್ತಾ ಇದೆ ನಮ್ಮಗಳ ಮೇಲೆ ಅಂತಂದ್ರೆ ಇದಕ್ಕಿಂತ ದುರಂತ ಮತ್ತೊಂದಿಲ್ಲ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿಗೆ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ. ದೆಹಲಿಯಿಂದ ಹಿಡಿದು ಕೋಲ್ಕತಾದವರೆಗೆ ಹಿಂದೂಗಳು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ಮುಸ್ಲಿಮರ ದಾಳಿಗೆ ಹಿಂದೂಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಿ ಕಲ್ಕತ್ತಾದಲ್ಲಿ ಭಾರೀ ಪ್ರತಿಭಟನೆ ನಡೀತಾ ಇತ್ತು. ಪ್ರತಿಭಟನೆ ಆಗ್ತಾ ಇರೋದು ಪಶ್ಚಿಮ ಬಂಗಾಳದ ಸರ್ಕಾರದ ವಿರುದ್ಧ ಅಲ್ಲ, ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನ ಖಂಡಿಸಿ. ಅದಕ್ಕೆ ಮಮತಾ ಬ್ಯಾನರ್ಜಿ ಅವರಿಗೆ ಸಿಟ್ಟು ಯಾಕೆ ಬರಬೇಕು? ಮಮತಾ ಬ್ಯಾನರ್ಜಿ ಅವ್ರಿಗೆ ಯಾಕೆ ಟೆನ್ಷನ್ ಆಗಬೇಕು? ಪ್ರತಿಭಟನೆ ಮಾಡೋರ ಮೇಲೆ
ಪೊಲೀಸರನ್ನ ಬಿಡೋದು. ಯಾಕೆ ಮಮತಾ ಬ್ಯಾನರ್ಜಿ ಅವರಿಗೆ ಇಷ್ಟೊಂದು ತ್ರಾಸ ಆಗ್ತಾ ಇದೆ? ಹಿಂದೂಗಳ ಹಕ್ಕನ್ನೇ ಕಸಿಯೋದಕ್ಕೆ ದೀದಿ ಮುಂದಾಗಿದ್ದಾರೆ. ಹಿಂದೂಗಳ ಹೋರಾಟವನ್ನೇ ಹತ್ತಿಕ್ಕೋದಕ್ಕೆ ಮಮತಾ ಬ್ಯಾನರ್ಜಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಿಂಸೆಯನ್ನ ಖಂಡಿಸಲು ಯತ್ನಿಸಿದವರ ಮೇಲೆ ಹಿಂಸಾಚಾರವನ್ನ ಮಾಡಿಸ್ತಾ ಇರೋದು ಮಮತಾ ಬ್ಯಾನರ್ಜಿ. ಮಮತಾ ಬ್ಯಾನರ್ಜಿ ವಿರುದ್ಧ ಅಲ್ಲಿ ಪ್ರತಿಭಟನೆ ನಡೀತಾ ಇಲ್ಲ. ಮಮತಾ ಬ್ಯಾನರ್ಜಿಯನ್ನ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಪ್ರಶ್ನೆ ಮಾಡ್ತಾ ಇರೋದು ಬಾಂಗ್ಲಾದೇಶದ ನಿಲುವು ಮತ್ತು ನಡೆಯನ್ನ. ಬಾಂಗ್ಲಾದೇಶದ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಮಮತಾ ಬ್ಯಾನರ್ಜಿಗೆ ಸಿಟ್ಟಾಗಿ ಬರಬೇಕು. ಮುಸ್ಲಿಮರ ಓಲೈಕೆಗಾಗಿ, ಮುಸ್ಲಿಮರ ವೋಟ್ ಬ್ಯಾಂಕ್ಗಾಗಿ ಮಮತಾ ಬ್ಯಾನರ್ಜಿ ಯಾವ ಲೆವೆಲ್ಗಾದ್ರೂ ಇಳಿತಾರೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇದೆ. ಬಾಂಗ್ಲಾದೇಶದ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಇವರಿಗೆ ಉರಿ. ಹಿಂಗಾಗಿ ಅಲ್ಲಿ ಕೋಲಾಹಲ. ಮಮತಾ ಬ್ಯಾನರ್ಜಿ ಪೊಲೀಸರಿಂದ ಹಿಂದೂಗಳ ಮೇಲೆ ದಾಳಿಯನ್ನ ಮಾಡಿಸ್ತಾ ಇರೋದು ಕೂಡ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಹಿಂದೂಗಳನ್ನ ಅಟ್ಟಾಡಿಸಿ ಹೊಡಿತಾ ಇದ್ದಾರೆ ಮಮತಾ ಬ್ಯಾನರ್ಜಿ ಪೊಲೀಸರು. ಮಹಿಳೆಯರು ಅಂತ ನೋಡ್ತಾ ಇಲ್ಲ, ಸಂತರು ಅಂತಾನು ನೋಡ್ತಾ ಇಲ್ಲ, ಲಾಠಿ ಪ್ರಹಾರ ಮಾಡ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು ಇವರಿಗೆ. ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು ಬಾಂಗ್ಲಾದೇಶದ ವಿರುದ್ಧ. ಆ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಕೆಲಸ ಮಮತಾ ಬ್ಯಾನರ್ಜಿ ಸರ್ಕಾರದಿಂದ ಆಗ್ತಾ ಇದೆ ಅಂತಂದ್ರೆ ಶೇಮ್. ಪೊಲೀಸರ ದಾಳಿಯ ವೇಳೆ ಹಲವು ಪ್ರತಿಭಟನಾಕಾರರಿಗೆ ಗಾಯಗಳಾಗಿದೆ. ಯೋಚಿಸಿ, ಭಾರತದಲ್ಲಿ ಹಿಂದೂಗಳ ಮೇಲೆ ಇಂಥ ದಾಳಿ ನಡೀತಾ ಇದೆ ಅಂತಂದ್ರೆ ಇನ್ನ ಇವರಿಂದ ನಾವು ಏನನ್ನ ನಿರೀಕ್ಷೆ ಮಾಡಬಹುದು? ಜಾಗೃತರಾಗುವಂತಹ ಸಮಯ ಬಂದಿದೆ. ಜಾಗೃತರಾಗಲಿಲ್ಲ ಅಂತಂದ್ರೆ ಬಾಂಗ್ಲಾದೇಶದಲ್ಲಿ ಆದಂತಹ ಪರಿಸ್ಥಿತಿ, ಈಗ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರುವಂತಹ ಪರಿಸ್ಥಿತಿ ಕ್ರಮೇಣ ದೇಶವನ್ನ ಆವರಿಸಿದರೆ ಫೇಸ್ಬುಕ್ ಅಲ್ಲಿ ಕೂತ್ಕೊಂಡು ಲೈವ್ ಬಂದು ಪಾಠ ಹೇಳೋದಲ್ಲ, ಪ್ರವಚನ ಹೇಳೋದಲ್ಲ. ಒಬ್ಬೊಬ್ಬ ನಾಗರಿಕರು ಕೂಡ ಈ ಸಂದರ್ಭದಲ್ಲಿ ಯಾವ ರೀತಿ ಜಾಗೃತರಾಗಬೇಕು, ಏನ್ ನಡೀತಾ ಇದೆ ಅಂತ ಯಾವಾಗ ಎಚ್ಚೆತ್ಕೋಬೇಕು, ಅವಾಗ ಸರಿಯಾದ ಉತ್ತರ ಕೊಡೋದು, ಪ್ರತಿರೋಧ ವ್ಯಕ್ತಪಡಿಸೋದಾಗುತ್ತೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದಾಳಿ ಯಾವ ರೀತಿ ಇದೆ ಅನ್ನೋದನ್ನ ಊಹೆ ಮಾಡ್ಕೊಳ್ಳಿ ನೀವು. ಪಶ್ಚಿಮ ಬಂಗಾಳದಲ್ಲೇ ಈ ರೀತಿ, ಇದೇ ಬಂಗಾಳದಲ್ಲಿ ವಕ್ಫ್ ಪರ ಹೋರಾಟಕ್ಕೆ ಪೊಲೀಸ್ ಬೆಂಬಲವನ್ನ ವ್ಯಕ್ತಪಡಿಸಿತು, ವಕ್ಫ್ ಪರ ಹೋರಾಟ ಮಾಡೋದಕ್ಕೆ. ಇದೇ ಬಂಗಾಳದಲ್ಲಿ ಬಾಬ್ರಿ ಪರ ಹೋರಾಟಕ್ಕೆ ಪೊಲೀಸರು ಬೆಂಬಲವಾಗಿ ನಿಂತರು. ಆದ್ರೆ ಹಿಂದೂಗಳ ಮೇಲೆ ಅದೇ ಪೊಲೀಸರು ದಾಳಿಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ನೀವೆಲ್ಲ ಪಶ್ಚಿಮ ಬಂಗಾಳದಲ್ಲಿ ಇರೋದಕ್ಕೆ ಲಾಯಕ್ಕಲ್ಲ, ನಮ್ಮ ಭಾರತದಲ್ಲಿ ಇರೋದಕ್ಕೆ ನೀವು ಲಾಯಕ್ಕಲ್ಲ. ನಿಮಗೆ ಬಾಂಗ್ಲಾದೇಶದ ಮೇಲೆ, ಪಾಕಿಸ್ತಾನದ ಮೇಲೆ ಅಷ್ಟೊಂದು ಪ್ರೀತಿ ಮಮಕಾರ ಇದ್ರೆ ದಯವಿಟ್ಟು ಪಾಕಿಸ್ತಾನ್, ಬಾಂಗ್ಲಾದೇಶಕ್ಕೆ ಓಡೋಗ್ಬಿಡಿ. ನೀವು ನಮ್ಮ ದೇಶದಲ್ಲಿ ಇರೋದೇ ಬೇಡ. ನಿಮ್ಮಂತವರು ನಮ್ಮ ದೇಶದಲ್ಲಿ ಇದ್ರೆ ಶತ್ರುಗಳಿಗೆ ಇನ್ನೂ ಈಸಿ ಆಗುತ್ತೆ. ಅದಕ್ಕೆ ನಿನ್ನೆ ನಾವು ಹೇಳ್ತಿದ್ವಲ್ಲ, ಅಕ್ಕಪಕ್ಕ ಇರುವಂತಹ ಹೊರದೇಶದ ಶತ್ರು. ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ವಾರ್ ಜೋರಾಗಿ ನಡೀತಾ ಇದೆ. ಸುದೀಪ್ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ತರಹೇವಾರಿ ಕಮೆಂಟ್ಗಳನ್ನ ಮಾಡುವ ಮೂಲಕ ಹೊಡೆದಾಡ್ಕೋತಾ ಇದ್ದಾರೆ. ಆದ್ರೆ ಈ ಎಲ್ಲಾ ರೀತಿಯ ಗೊಂದಲ ಗಲಾಟೆಗಳಿಗೆ ಕಿಚ್ಚ ಸುದೀಪ್ ತೆರೆ ಎಳೆದಿದ್ದಾರೆ. ಯಾವ ರೀತಿ ನೀವೇ ನೋಡಿ. ಕಳೆದ ಕೆಲ ದಿನಗಳಿಂದ ಸ್ಟಾರ್ ವಾರ್ ಸ್ಯಾಂಡಲ್ವುಡ್ ನಲ್ಲಿ ಸಖತ್ ಸೌಂಡ್ ಮಾಡ್ತಿದೆ. ಯಾವ್ಯಾವ್ದೋ ಹೇಳಿಕೆ, ಕಮೆಂಟ್ ಗಳನ್ನ ಎಲ್ಲೆಲ್ಲೋ ಲಿಂಕ್ ಮಾಡಿ ಚಂದನವನದಲ್ಲಿ ಸದ್ಯ ಇದುವೇ ಬಹುದೊಡ್ಡ ಚರ್ಚೆಯ ವಿಷಯ ಎನ್ನುವಂತಾಗಿದೆ. ಇದೀಗ ದರ್ಶನ್ ಪತ್ನಿ ಸಮರ ಶುರು ಮಾಡೇ ಬಿಟ್ರ ಎನ್ನುವಂತಹ ಪ್ರಶ್ನೆ ಮೂಡಿದೆ. ಸಮರ ಶುರು ಮಾಡಿಯೇ ಬಿಟ್ರ ದರ್ಶನ್ ಪತ್ನಿ. ಸಿಸಿಬಿ ಮುಖ್ಯಸ್ಥರಿಗೆ ದೂರು ಕೊಟ್ಟ ವಿಜಯಲಕ್ಷ್ಮಿ. ಹೌದು, ದರ್ಶನ್ ಪತ್ನಿ ದೊಡ್ಡ ಹೆಜ್ಜೆ ಇಟ್ಟಿದ್ದು ಸಿಸಿಬಿ ಮುಖ್ಯಸ್ಥ ಅಜಯ್ ಹಿಲೋರಿಗೆ ದೂರು ಕೊಟ್ಟಿದ್ದಾರೆ. ಡಿಸೆಂಬರ್ 23ರಂದು ಸಂಜೆ ಪತಿ ದರ್ಶನ್ನ ಜೈಲಿನಲ್ಲಿ ಭೇಟಿ ಮಾಡಿ ಬಂದ ಬೆನ್ನಲ್ಲೇ ವಿಜಯಲಕ್ಷ್ಮಿ ಸಿಸಿಬಿಗೆ ದೂರು ನೀಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನ ವಿಚಾರಕ್ಕೆ ದೂರು ನೀಡಿದ್ದಾರೆ ಎನ್ನಲಾಗುತ್ತಿದೆ. 150ಕ್ಕೂ ಹೆಚ್ಚು ಕಮೆಂಟ್ಗಳನ್ನ ಫೋಟೋ ಸಮೇತ ವಿಜಯಲಕ್ಷ್ಮಿ ದೂರು ನೀಡಿದ್ದಾರಂತೆ. ದೂರು ನೀಡಲು ಬನಶಂಕರಿ ಠಾಣೆಗೆ ತೆರಳಿದ್ದ ವಿಜಯಲಕ್ಷ್ಮಿಗೆ ಸೈಬರ್ ಠಾಣೆಗೆ ಹೋಗಿ ಎಂದು ದೂರು ನೀಡಲು ಬನಶಂಕರಿ ಪೊಲೀಸರು ತಿಳಿಸಿದರು. ಆದ್ದರಿಂದ ಅಲ್ಲೇ ದೂರು ನೀಡಲಾಗಿದೆ. ದರ್ಶನ್ ಸುದೀಪ್ ಒಳ್ಳೆಯ ಸ್ನೇಹಿತರು. ನನಗೆ ಇಲ್ಲ ಅನ್ಸುತ್ತೆ ಕಣೋ, ನಂಗೆ ಆನೆಸ್ಟ್ಲಿ ಇಲ್ಲ ಅನ್ಸುತ್ತೆ. ಐ ಡೋಂಟ್ ಥಿಂಕ್ ದೇರ್ಸ್ ಎನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇಟ್ಸ್ ಆಲ್ ಕ್ರಿಯೇಟೆಡ್ ಅನ್ಸುತ್ತೆ. ಆದಷ್ಟು ಬೇಗ ಅದನ್ನ ರಿಸಾಲ್ವ್ ಆಗಲಿ. ದರ್ಶನ್ ಸುದೀಪ್ ಯಾವತ್ತಿಗೂ ಜೋಡೆತ್ತು.
ಸ್ಟಾರ್ ವಾರ್ ಅಂತ ಬರಲ್ಲ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ, ಪೈರಿಸಿ ಮಾಡ್ತಾರೆ ಅಂತ ನಾನು ಅವಾಗಲೇ ಹೇಳಿದೆ. ಒಬ್ಬ ಆಲ್ರೆಡಿ ನನಗೆ ವಾಟ್ಸ್ಆಪ್ ಅಲ್ಲಿ ಕಳಿಸಿದ್ರು. ಅದರಲ್ಲಿ ಡೆವಿಲ್ ಇದಿದೆ ಅಂಡ್ ಮಾರ್ಕ್ ಇದೆ ಆಲ್ರೆಡಿ. ಸೆಕೆಂಡ್ ಡೆವಿಲ್ ರಿಲೀಸ್ ಆಗಿದೆ. ಸೊ ಆ ಸಿನಿಮಾನು ಇದೆ, ಆಲ್ರೆಡಿ ಮಾರ್ಕ್ ಇದೆ, ಅದರಲ್ಲಿ ಕಮಿಂಗ್ ಅಂತ ಹಾಕಿದ್ದಾನೆ. ಲೆಕ್ಕಕಳಿ ಹೆಂಗ್ ಹಾಕಿದ್ದಾರೆ ಅಂತ 45 ಇದೆ. ಅಂದ್ರೆ ಈ ತರ ಅಂದ್ರೆ ಪೈರಿಸಿ ಬಗ್ಗೆ ಪೈರಿಸಿ ಬಗ್ಗೆ ಯುದ್ಧಕ್ಕೆ ಹೇಳಿದ್ರು ಸುದೀಪ್ ಅವರು. ಅದನ್ನ ಬೇರೆಯವರೆಲ್ಲ ಕಲ್ಪನೆ ಮಾಡ್ಕೊಂಡು ಏನ್ ಮಾಡ್ತಾರೆ, ವಾರ್ ಅಂತ. ಖಂಡಿತವಾಗ್ಲೂ ವಾರ್ ಇಲ್ಲ. ಎಲ್ಲಾರು ನಮ್ಮಲ್ಲೆಲ್ಲ ಒಗ್ಗಟ್ಟಾಗಿ ಚೆನ್ನಾಗಿದ್ದೀವಿ, ಎಲ್ಲ ಒಂಥರ ಜೋಡೆತ್ಗಳಿದ್ದಂಗೆ ಇದ್ದೀವಿ ಎಲ್ಲರೂ. ಸುದೀಪ್ ಆಸ್ಕ್ ಮೀ ಎನಿಥಿಂಗ್ ಆರಂಭಿಸಿದ್ರು. ಆಗ ಅಭಿಮಾನಿಯೋರ್ವ ದರ್ಶನ್ ಸುದೀಪ್ ಜೊತೆಗಿರುವ ಫೋಟೋ ಹಾಕಿ ನಿಮ್ಮ ಅನಿಸಿಕೆ ಏನು ಎಂದು ಕೇಳಿದ್ದ. ದರ್ಶನ್ಗೆ ಯಾವಾಗಲೂ ಒಳ್ಳೆಯದನ್ನೇ ಬಯಸುತ್ತೇನೆ ಎಂದು ಸುದೀಪ್ ಹೇಳಿದ್ದಾರೆ. ಆ ಮೂಲಕ ಸ್ಟಾರ್ ವಾರ್ಗೆ ತೆರೆ ಎಳೆದಿದ್ದಾರೆ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.